ಚೆನ್ನಮ್ಮ ಅವ್ರಿಗೆ ಪ್ರಜ್ವಲ್ ಅವ್ರು ಅಂದ್ರೆ ತುಂಬಾ ಇಷ್ಟ. ಎಲ್ಲರನ್ನೂ ಇಷ್ಟ. ನಾಳೆ ಪ್ರಜ್ವಲ್ ಅವ್ರು ಎಷ್ಟೊತ್ತಿಗೆ ಬರ್ತಿದ್ದಾರೆ ಹೆಂಗ್ ಕತೆ ಅಂತ? ಇಲ್ಲ ಅವ್ರನ್ನ ಮ್ಯಾಮ್ ನಿಮ್ಮ ಮತ್ತೆ ಚೆನ್ನಮ್ಮ ಅವ್ರ ಒಡನಾಟ ತುಂಬಾ ಹತ್ರದಿಂದ ನೋಡಿದಂಥವ್ರು. ಅವರಿಗೆ ಅಡಿಗೆ ಮಾಡಿ ಕೂಡ ತಾವು ಹಾಕೊಡ್ತಾ ಇದ್ರಿ. ಈ ಆ ಒಡನಾಟ ಹೇಗಿತ್ತು ಅಂದರೆ ಅಡುಗೆ ಊಟ ಎಲ್ಲರೂ ಮಾಡಿದ್ದೀವಿ, ಅದರಲ್ಲೆಲ್ಲ. ಆದರೆ ಜಾಸ್ತಿ ಅವರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರಲ್ಲ, ಬಂದು ಹೋಗೋದು ಮಾಡ್ತಿದ್ರು. ಆಮೇಲೆ ಏನಾದರೂ ಈ ದೇವಸ್ಥಾನಗಳಲ್ಲಿ ಪೂಜೆ ಅಂದರೆ 2 ದಿವಸ 3 ದಿವಸ ಉಳಿತಾಯಿದ್ರು. ಆಮೇಲೆ ನನಗೂ ಮದುವೆ ಆದಾಗ್ಲಿಂದನೂ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೀತು, ಒಡನಾಟ ಜಾಸ್ತಿ ಬೆಳೀತು. ನನಗವರೊಂದು ಈಗ ನನಗೆ ಹೆತ್ತ ತಾಯಿಗಿಂತ ಹೆಚ್ಚಾಗಿಬಿಟ್ರು ಅವ್ರು ನನಗೆ. ಹಾಗಾಗಿ ಒಡನಾಟ ಜಾಸ್ತಿ ಇರೋದ್ರಿಂದ ಜೊತೆಯಲ್ಲಿ ಒಂದು ಮದುವೆಗೆ ಹೋಗಲಿ, ಒಂದು ದೇವಸ್ಥಾನಕ್ಕೆ ಹೋಗಲಿ, ಅಥವಾ ಯಾವುದಾದ್ರು ಒಂದು ಇದಕ್ಕೆ ಹೋಗಲಿ, ಭವಾನಿ ಜೊತೆಲಿ ಹೋಗೋಣ, ಭವಾನಿ ಜೊತೆಲಿ ಹೋಗೋಣ ಹಾಗೆಯೇ ಕರಿತಾ ಇರೋರು. ಹಾಗಾಗಿ ನಾನು ಅವ್ರ ಜೊತೆನೇ ಸುತ್ತಾಡಿ ಮಾಡಿ, ಹಾಗಾಗಿ ಅವರು ಹೆಚ್ಚು ಜೊತೆಯಲ್ಲಿ ಇರ್ತಿದ್ವಿ. ಇನ್ನು ಅವರ ಇಬ್ಬರು ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು.